ಏನ್ರಿ ಇದು ಆಶ್ಚರ್ಯ! ಅಮ್ಮಂದಿರು ಶತ್ರುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಮಣ್ಣಿನ ಬಣ್ಣದಲ್ಲಿ ಅಡಗಿ ಕುಳಿತರೆ, ಈ ಅಪ್ಪಂದಿರು ಮಾತ್ರ ರಂಗುರಂಗಿನ ಬಟ್ಟೆ ಹಾಕ್ಕೊಂಡು ಪಾರ್ಟಿ ಮಾಡ್ತಾರಲ್ಲ. ಅಷ್ಟೇ ಅಲ್ಲ, ಕೆಲವು ಕಡೆ ಅಪ್ಪನೇ ಗರ್ಭಿಣಿ ಆಗ್ತಾನಂತೆ. ಕೇಳೋಕ್ಕೆ ವಿಚಿತ್ರ ಅನಿಸಿದ್ರು ಇದು ಪ್ರಕೃತಿಯ ಸತ್ಯ. ಬನ್ನಿ ನೋಡೋಣ. ಹಲೋ ಪತ್ತೆದಾರಿ ಪುಟ್ಟ ಮಕ್ಕಳೇ, ಕೇಳಿ. ಕಾಡಿನಲ್ಲಿ ಕಣ್ಣಾಮುಚ್ಚಾಲೆ ಹಾಡಿದರೆ ಯಾರು ಗೆಲ್ತಾರೆ ಗೊತ್ತಾ? ಯಾರು ಪರಿಸರದ ಬಣ್ಣದಲ್ಲೇ ಬೆರೆತು ಹೋಗ್ತಾರೋ ಅವರು. ನೀವು ಪ್ರಾಣಿ ಜಗತ್ತನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ದೊಡ್ಡ ರಹಸ್ಯ ತಿಳಿಯುತ್ತೆ. ಈ ಹೆಣ್ಣು ಪ್ರಾಣಿಗಳು ಮತ್ತು ಪಕ್ಷಿಗಳು ಹೆಚ್ಚಾಗಿ ಮಂದವಾದ ಬಣ್ಣನ ಹೊಂದಿರ್ತವೆ. ಯಾಕೆ ಗೊತ್ತಾ? ಯಾಕಂದರೆ ಅವುಗಳು ತಮ್ಮ ಮರಿಗಳನ್ನು ಸಾಕಿ ಬೆಳೆಸುವಾಗ ಶತ್ರುಗಳ ಕಣ್ಣಿಗೆ ಬೀಳಬಾರ್ದು. ಆ ಪುಟ್ಟ ಜೀವಗಳನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಕೃತಿ ಅವುಗಳಿಗೆ ಈ ರೀತಿ ಮರೆಮಾಚುವ ಬಣ್ಣನ ಕೊಟ್ಟಿದೆ. ಇದಕ್ಕೆ ಒಂದಿಷ್ಟು ಉದಾಹರಣೆ ನೋಡಿ. ನಮ್ಮ ಹೊಲಗಳಲ್ಲಿ ಸಿಗೋ ಆ ಗೌಜು ಹಕ್ಕಿ ಇರಬಹುದು ಅಥವಾ ಲಾವಕ್ಕಿ ಇರಬಹುದು. ಇವು ಹೆಚ್ಚು ಕಮ್ಮಿ ಮಣ್ಣು ಮತ್ತು ಒಣಗಿದ ಎಲೆಗಳ ಬಣ್ಣದಲ್ಲೇ ಇರ್ತವೆ. ಶತ್ರುಗಳು ಹತ್ತಿರ ಬಂದರೂ ಇವು ಕಲ್ಲಿನಂತೆ ಕುಳಿತು ಮಣ್ಣಿನಲ್ಲಿ ಮರೆಯಾಗಿ ಬೆರೆತು ಹೋಗ್ತವೆ. ಹದ್ದಿನ ಕಣ್ಣಿಗೂ ಇವು ಕಾಣಿಸೋದಿಲ್ಲ. ಇನ್ನು ಗಂಡು ನವಿಲು ಅಷ್ಟು ರಂಗುರಂಗ ಆಗಿದ್ದರೆ, ಹೆಣ್ಣು ನವಿಲು ಮಾತ್ರ ಕಂದು ಮತ್ತು ಬೂದು ಬಣ್ಣದಲ್ಲೇ ಇರುತ್ತೆ. ಅದು ಒಣಗಿದ ಪೊದೆಗಳ ನಡುವೆ ಕುಳಿತರೆ ಯಾರ ಕಣ್ಣಿಗೂ ಕೈಗೂ ಸಿಗೋದಿಲ್ಲ. ಹೆಣ್ಣು ಕೋಗಿಲೆ ಮರದ ತೊಗಟೆಯಂತೆ ಕಾಣಿಸಿದರೆ, ಗಂಡು ಗುಬ್ಬಚ್ಚಿಗಿಂತ ಹೆಣ್ಣು ಗುಬ್ಬಚ್ಚಿ ಬಣ್ಣ ತೀರಾ ಮಾಸಲು. ಅಂದರೆ ತಾಯಿಯಾದವಳು ತನ್ನ ಮರಿಗಳಿಗಾಗಿ ಹೇಗೆ ತನ್ನ ಬಣ್ಣವನ್ನೇ ತ್ಯಾಗ ಮಾಡಿ ಪ್ರಕೃತಿಯಲ್ಲಿ ಮರೆಮಾಚಿಕೊಂಡು ಬೆರೆತು ಹೋಗ್ತಾಳೆ ಅನ್ನೋದೇ ಒಂದು ಅದ್ಭುತ. ಆದರೆ ಇಲ್ಲಿಯೇ ಇರೋದು ಅಸಲಿ ಟ್ವಿಸ್ಟ್. ಅಮ್ಮಂದಿರು ಶತ್ರುಗಳಿಂದ ಅಡಗಿ ಕುಳಿತರೆ, ಈ ಅಪ್ಪಂದಿರು ಮಾತ್ರ ಯಾಕೆ ರಂಗುರಂಗಿನ ಪಾರ್ಟಿ ಬಟ್ಟೆ ಹಾಕ್ಕೊಂಡು ಜೋರಾಗಿ ಹಾಡ್ತಾ ಪ್ರದರ್ಶನ ಮಾಡ್ತಾರೆ? ಬನ್ನಿ, ಪ್ರಕೃತಿಯ ಈ ಜಾದೂನ ಇವತ್ತು ಭೇದಿಸೋಣ. ಮೊದಲಿಗೆ ನಮ್ಮ ಫ್ಯಾಷನ್ ಐಕಾನ್ ನವಿಲನ್ನು ನೋಡೋಣ. ಗಂಡು ನವಿಲಿಗೆ ಇಷ್ಟುದ್ದ ಬಾಲ ಇರೋದ್ರಿಂದ ಅದಕ್ಕೆ ಹಾರೋಕ್ಕೆ ಕಷ್ಟ ಆಗುತ್ತೆ ಮತ್ತು ಶತ್ರುಗಳು ಸುಲಭವಾಗಿ ಹಿಡಿಯಬಹುದು. ಆದರೂ ಹೆಣ್ಣು ನವಿಲಿಗೆ ಆ ಉದ್ದ ಬಾಲದ ಗಂಡೇ ಇಷ್ಟ. ಯಾಕೆಂದರೆ ಇಷ್ಟು ದೊಡ್ಡ ಭಾರ ಹೊತ್ಕೊಂಡು ಆ ಗಂಡು ನವಿಲು ಬದುಕಿದೆ ಅಂದರೆ ಅದರ ದೇಹದಲ್ಲಿ ಅದ್ಭುತವಾದ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಇದೆ ಅಂತ ಅರ್ಥ. ಇದೊಂದು ಫಿಟ್ನೆಸ್ ಟೆಸ್ಟ್ ಇದ್ದ ಹಾಗೆ ಮಧುರವಾಗಿ ಆಡ್ತದಲ್ಲ ಆ ಕಪ್ಪಗಿನ ಕೋಗಿಲೆ, ಅದು ಕೂಡ ಗಂಡೆ. ಆ ಸುಂದರವಾದ ಹಾಡು ಕೇಳಿಯೇ ಹೆಣ್ಣು ಹಕ್ಕಿ ಆಕರ್ಷಿತವಾಗೋದು. ಇನ್ನು ಕಾಡಿನ ರಾಜ ಸಿಂಹದ ವಿಷಯಕ್ಕೆ ಬರೋಣ. ಹೆಣ್ಣು ಸಿಂಹಗಳಿಗೆ ಯಾವ ಗಂಡು ಇಷ್ಟ ಗೊತ್ತಾ? ಯಾವ ಸಿಂಹಕ್ಕೆ ಉದ್ದವಾದ ಮತ್ತೆ ಕಡು ಬಣ್ಣದ ಕೇಸರ ಇರುತ್ತೋ ಆ ಸಿಂಹ ಅಂದರೆ ಪಂಚಪ್ರಾಣ. ಕಡು ಬಣ್ಣದ ಕೇಸರ ಇದ್ದರೆ ಆ ಸಿಂಹ ಬಹಳ ಸ್ಟ್ರಾಂಗ್ ಮತ್ತೆ ಹೋರಾಟದಲ್ಲಿ ನಿಸ್ಸೀಮ ಅಂತ ಅರ್ಥ. ಜಿಂಕೆಗಳಿಗೆ ಆ ದೊಡ್ಡ ಕೊಂಬುಗಳು, ಜಿರಾಫೆಗಳು ಹೆಣ್ಣಿಗೋಸ್ಕರ ತಮ್ಮ ಉದ್ದನೆಯ ಕುತ್ತಿಗೆಯಿಂದ ಮಾಡೋ ಕಾದಾಟ, ಇವೆಲ್ಲವೂ ಗಂಡು ಜೀವಿಗಳ ದೈಹಿಕ ಸಾಮರ್ಥ್ಯದ ಪ್ರದರ್ಶನಗಳು ಅಷ್ಟೇ. ಆದರೆ ಪುಟ್ಟ ಪತ್ತೆದಾರಿಗಳೇ, ಕಾಡಿನಲ್ಲಿ ಬರೀ ಬಣ್ಣದ ಬಟ್ಟೆ ಹಾಕಿದರೆ ಅಥವಾ ಹಾಡು ಹೇಳಿದರೆ ಮಾತ್ರ ಹೆಣ್ಣು ಹಕ್ಕಿಗಳು ಒಪ್ಪಿಕೊಳ್ಳೋದಿಲ್ಲ. ಕೆಲವು ಗಂಡು ಹಕ್ಕಿಗಳು ಹೆಣ್ಣನ್ನು ಇಂಪ್ರೆಸ್ ಮಾಡೋಕ್ಕೆ ಅಂತ ಸೂಪರ್ ಇಂಜಿನಿಯರ್ಗಳಾಗ್ತವೆ ಗೊತ್ತಾ? ಈ ಬಾಯ ನೇಯ್ಗೆ ಹಕ್ಕಿನ ನೋಡಿ. ಅದು ಹಸಿರು ಹುಲ್ಲಿನ ಎಳೆಗಳಿಂದ ಕರಾರುವಕ್ಕಾಗಿ ಗಂಟು ಹಾಕ್ತಾ ಒಂದು ಅದ್ಭುತ ಗೂಡನ್ನು ನೇಯುತ್ತೆ. ಹೆಣ್ಣು ಹಕ್ಕಿ ಬಂದು ಈ ಗೂಡು ಎಷ್ಟು ಸೇಫ್ ಅಂತ ಪರೀಕ್ಷೆ ಮಾಡಿದ ಮೇಲೆಯೇ ಸಂಸಾರ ಹೂಡೋದು. ಇನ್ನು ಆಸ್ಟ್ರೇಲಿಯಾದ ಬೋವರ್ ಹಕ್ಕಿಗಳ ಕಥೆಯೇ ಬೇರೆ. ಇವು ಮರಿಗಳಿಗಾಗಿ ಗೂಡು ಕಟ್ಟೋದಿಲ್ಲ, ಬದಲಾಗಿ ಹೆಣ್ಣನ್ನು ಸೆಳೆಯೋಕ್ಕೆ ಬೋವರ್ ಅನ್ನೋ ಸುಂದರವಾದ ವೇದಿಕೆ ರೆಡಿ ಮಾಡ್ತವೆ. ಅದರಲ್ಲೂ ಸ್ಯಾಟಿನ್ ಬೋವರ್ ಪಕ್ಷಿಗಂತೂ ನೀಲಿ ಬಣ್ಣದ ಹುಚ್ಚು. ಅದು ಕಾಡಿನಲ್ಲೆಲ್ಲ ಹುಡುಕಿ ನೀಲಿ ಹೂವು, ನೀಲಿ ಹಣ್ಣು ಅಥವಾ ಮನುಷ್ಯರು ಬಿಸಾಡಿದ ಪ್ಲಾಸ್ಟಿಕ್ ಮುಚ್ಚಳಗಳನ್ನು ತಂದು ತನ್ನ ಸ್ಟೇಜನ್ನು ಅಲಂಕರಿಸುತ್ತದೆ. ಇನ್ನು ಗ್ರೇಟ್ ಬೋವರ್ ಪಕ್ಷಿಯಂತೂ ಅದ್ಭುತ ಪೈಂಟರ್ ತರಹ. ಅದು ಈ ಫೋರ್ಸ್ಡ್ ಪರ್ಫೆಕ್ಟಿವ್ ಎಂಬ ಚಿತ್ರಕಲೆಯ ತಂತ್ರ ಬಳಸಿ ಚಿಕ್ಕ ವಸ್ತುಗಳನ್ನು ಹತ್ತಿರ, ದೊಡ್ಡ ವಸ್ತುಗಳನ್ನು ದೂರ ಇಟ್ಟು ಹೆಣ್ಣಿನ ಕಣ್ಣಿಗೆ ತಾನು ದೊಡ್ಡದಾಗಿ ಮತ್ತು ಪ್ರಭಾವಶಾಲಿಯಾಗಿ ಕಾಣುವಂತೆ ಒಂದು ಆಪ್ಟಿಕಲ್ ಇಲ್ಯೂಷನ್ ಅಂದರೆ ದೃಷ್ಟಿಭ್ರಮೆ ಸೃಷ್ಟಿ ಮಾಡುತ್ತೆ. ಅಷ್ಟೇ ಯಾಕೆ, ದರ್ಜಿ ಹಕ್ಕಿ ತನ್ನ ಕೊಕ್ಕನ್ನೇ ಸೂಜಿಯಂತೆ ಬಳಸಿ ಎಲೆಗಳನ್ನು ಹೊಲಿದು ಗೂಡು ಕಟ್ಟಿದರೆ, ಓವನ್ ಬರ್ಡ್ ಮಣ್ಣನ್ನೇ ಬಳಸಿ ಒಲೆಯ ಆಕಾರದ ಗಟ್ಟಿಯಾದ ಮನೆ ಕಟ್ಟುತ್ತೆ. ಇದೆಲ್ಲ ತನ್ನ ಮುಂದಿನ ಪೀಳಿಗೆಯನ್ನು ಕಾಪಾಡೋಕ್ಕೆ
ಆ ಅಪ್ಪಂದಿರು ಪಡೋ ಕಷ್ಟ. ಈಗ ಸಮುದ್ರದೊಳಗಿನ ಒಂದು ಅಚ್ಚರಿ ನೋಡೋಣ. ನೀವೆಲ್ಲರೂ ಅಮ್ಮಂದಿರು ಮಾತ್ರ ಮಗುವಿಗೆ ಜನ್ಮ ನೀಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ಆದರೆ ಕಡಲ ಕುದುರೆಗಳ ಲೋಕವೇ ಉಲ್ಟಾ. ಇಲ್ಲಿ ಅಪ್ಪನೇ ಗರ್ಭಿಣಿ ಆಗ್ತಾನೆ. ಹೆಣ್ಣು ಕಡಲ ಕುದುರೆ ತನ್ನ ಮೊಟ್ಟೆಗಳನ್ನ ಗಂಡಿನ ಹೊಟ್ಟೆಯಲ್ಲಿರೋ ಚೀಲಕ್ಕೆ ಹಾಕುತ್ತೆ. ಗಂಡೇ ಆ ಮೊಟ್ಟೆಗಳನ್ನ ಕಾಪಾಡಿ ಮರಿಗಳಿಗೆ ಜನ್ಮ ನೀಡ್ತಾನೆ. ಇದರಿಂದ ಹೆಣ್ಣಿಗೆ ಶಕ್ತಿ ಉಳಿಯುತ್ತೆ. ಆ ಶಕ್ತಿಯಿಂದ ಅದು ತಕ್ಷಣವೇ ಇನ್ನಷ್ಟು ಮೊಟ್ಟೆಗಳನ್ನ ಉತ್ಪಾದಿಸೋಕೆ ರೆಡಿ ಆಗತ್ತೆ. ಅಂದ್ರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಮರಿಗಳನ್ನ ಹಡಿಯೋಕೆ ಇದೊಂದು ಭರ್ಜರಿ ಐಡಿಯಾ. ಆದರೆ ಕೆಲವು ಕಡೆ ಈ ಪ್ರೀತಿ ಅನ್ನೋದು ಬಹಳ ಕಠಿಣವಾಗಿರುತ್ತೆ. ಪ್ರೇಯಿಂಗ್ ಮಂಟೀಸ್ ಅನ್ನೋ ಕೀಟದಲ್ಲಿ ಹೆಣ್ಣು ಜೀವಿ ಗಂಡು ಕೀಟವನ್ನ ಕೂಡಿದ ಮೇಲೆ ಗಂಡಿನ ತಲೆಯನ್ನೇ ಕಚ್ಚಿ ತಿಂದು ಬಿಡುತ್ತೆ. ಹೇಳೋಕ್ಕೆ ಭಯ ಅನಿಸಿದ್ರು ಆ ಗಂಡನ್ನ ತಿನ್ನೋದ್ರಿಂದ ಹೆಣ್ಣಿಗೆ ಸಿಗೋ ಪೋಷಕಾಂಶಗಳು, ಮೊಟ್ಟೆಗಳು ಆರೋಗ್ಯವಾಗಿರೋ ಹಾಗೆ ಮಾಡ್ತವೆ. ಹಾಗೆ ರೆಡ್ ಬ್ಯಾಕ್ ಜೇಡ ಕೂಡ ತನ್ನ ವಂಶ ಬೆಳೆಯಲಿ ಅನ್ನೋ ಕಾರಣಕ್ಕೆ ತನ್ನನ್ನೇ ಆಹಾರವಾಗಿ ಅರ್ಪಿಸಿಕೊಳ್ಳುತ್ತೆ. ಇದು ಮರಿಗಳಿಗಾಗಿ ಗಂಡು ಜೀವಿ ಮಾಡೋ ಅಂತ ಪ್ರಾಣತ್ಯಾಗ ನೋಡಿದ್ರಲ್ಲ ಪುಟ್ಟ ಸ್ನೇಹಿತರೆ. ಪ್ರಕೃತಿಯಲ್ಲಿ ಹೆಣ್ಣು ಜೀವಿಗಳು ಮರೆಮಾಚಿಕೊಂಡು ತಮ್ಮ ಮರಿಗಳನ್ನು ಕಾಪಾಡಿದರೆ, ಗಂಡು ಜೀವಿಗಳು ತಮ್ಮ ಸೌಂದರ್ಯ, ಬುದ್ಧಿವಂತಿಕೆ ಮತ್ತು ಪ್ರಾಣತ್ಯಾಗದ ಮೂಲಕ ತಾವು ಎಷ್ಟು ಸಮರ್ಥರು ಅಂತ ಸಾಬೀತುಪಡಿಸ್ತವೆ. ಪ್ರಕೃತಿಯಲ್ಲಿ ಸೌಂದರ್ಯ ಅಂದರೆ ಬರೀ ಪ್ಯಾಷನ್ ಅಲ್ಲ, ಅದು ಬದುಕುಳಿಯೋ ಒಂದು ಸೂಪರ್ ಪ್ಲಾನ್. ನಿಮಗೆ ಯಾವ ಪ್ರಾಣಿಯ ಐಡಿಯಾ ಇಷ್ಟ ಆಯಿತು? ಅಪ್ಪ ಗರ್ಭಿಣಿ ಆಗೋ ಕಡಲ್ ಕುದುರೆನ ಅಥವಾ ಇಂಜಿನಿಯರಿಂಗ್ ಮಾಡೋ ಹಕ್ಕಿನ? ಕಾಮೆಂಟ್ ಮಾಡಿ ತಿಳಿಸಿ. ಪ್ರಕೃತಿಯ ಇಂಥ ಮತ್ತಷ್ಟು ರಹಸ್ಯಗಳನ್ನು ತಿಳಿಯೋಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೋಗಿ ಬರ್ತೀನಿ. ನಮಸ್ಕಾರ.